ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ನಮ್ಮ ದೇಶದ ದಕ್ಷಿಣ ಭಾಗದ ತುತ್ತ ತುದಿಯಲ್ಲಿದ್ದೇನೆ, ಅಂದ್ರೆ ಶ್ರೀ ಕನ್ಯಾಕುಮಾರಿ ಕ್ಷೇತ್ರದಲ್ಲಿದ್ದೇನೆ. ಇದು ಎಂತ ವಿಶಿಷ್ಟವಾದ ಸ್ಥಳ ಅಂತಂದ್ರೆ ಇಲ್ಲಿ ಸಾಗರಗಳ ತ್ರಿವೇಣಿ ಸಂಗಮ ಇದೆ. ಅಂದ್ರೆ ಕನ್ಯಾಕುಮಾರಿಯ ಒಂದು ಭಾಗ ಬಂಗಾಳ ಕೊಲ್ಲಿ, ಇನ್ನೊಂದು ಭಾಗದಲ್ಲಿ ಅರಬ್ಬಿ ಸಮುದ್ರ, ಮಧ್ಯದಲ್ಲಿ ಹಿಂದೂ ಮಹಾಸಾಗರ, ಹೀಗೆ ಸಮುದ್ರಗಳ ತ್ರಿವೇಣಿ ಸಂಗಮ. ಇಂಥ ವಿಶಿಷ್ಟವಾದ ಸ್ಥಳವನ್ನೇ ನೋಡಿ ಸ್ವಾಮಿ ವಿವೇಕಾನಂದರು ಇಲ್ಲಿ 3 ದಿನಗಳ ಕಾಲ ಸತತವಾಗಿ ತಪಸ್ಸನ್ನಾಚರಿಸಿ ಏನೋ ಅವಿಚ್ಛಿನ್ನವಾದ ಸಿದ್ಧಿಯನ್ನ ಪಡೆದುಕೊಂಡ ನಂತರವೇ ಅವರು ಅಮೆರಿಕದ ಚಿಕಾಗೋ ಎಂಬಲ್ಲಿ ಹೋಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಭಾಷಣ ಮಾಡಿ ಇಡೀ ಜಗತ್ತನ್ನೇ ನಿಬ್ಬೆರಗುಗೊಳಿಸಿದ್ರು. ಅಂತ ಶಕ್ತಿಯನ್ನ ಅವರು ಪಡೆದುಕೊಂಡ ಸ್ಥಳ ಇದು. ಹಾಗೇನೆ ಇಲ್ಲಿ ಅವರು ಧ್ಯಾನಾಸಕ್ತರಾಗಿದ್ದ ಸ್ಥಳದ ಎದುರುಗಡೆ ಕನ್ಯಾಕುಮಾರಿಯ ಒಂದು ಪಾದದ ಗುರುತು ಸಹ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಹಾಗೇನೆ ಪಕ್ಕದಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ. ಆ ಗ್ಲಾಸ್ ಬ್ರಿಡ್ಜ್ ದಾಟಿದ ನಂತರ ಒಂದು ತಿರುವಳ್ಳುವರ್ ಅವರ ಪ್ರತಿಮೆ ಇದೆ. ಸಾಗರಗಳ ತ್ರಿವೇಣಿ ಸಂಗಮವಾದ ಈ ಸ್ಥಳವನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಇಲ್ಲಿ ಆ ವಿವೇಕಾನಂದ ರಾಕ್ ಹೋಗ್ಲಿಕ್ಕೆ ಬೋಟಿಂಗ್ ವ್ಯವಸ್ಥೆ ಇದೆ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನೇನು ಸ್ವಲ್ಪ ಕ್ಯೂನಲ್ಲಿ ನಿಲ್ಲಿಕ್ಕಾಗಲ್ಲ, ಶಾರ್ಟ್ಕಟ್ ಆಗಿ ಹೋಗ್ಬೇಕು ಅಂದರೆ 250 ರೂಪಾಯಿ ಒಬ್ರಿಗೆ ತಗೊಳ್ತಾರೆ. ಇಲ್ಲಿನ ವ್ಯವಸ್ಥೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಇಷ್ಟೆಲ್ಲ ಜನರಿಗೂ ಒಂದೇ ಕೌಂಟರ್ ಇದ್ದದ್ದು. ಇಷ್ಟೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ಬೋಟ್ ಹತ್ರ ಬಂದ್ರೂ ಮತ್ತೆ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಸುಮಾರು 3 ಗಂಟೆಗಳು ಆದ ನಂತರ ನಮ್ಗೆ ಈಗ ಬೋಟ್ನಲ್ಲಿ ಹತ್ತುವ ಅವಕಾಶ. 3 ಗಂಟೆಗಳ ಕಾಲ ಸರತಿ ಸಾಲಿನಲ್ಲೇ ಇದ್ವಿ. ಇಲ್ಲಿ ಲೈಫ್ ಜಾಕೆಟ್ ಗಳನ್ನ ತಗೊಳ್ಬೇಕು. ಈ ಸೇಫ್ಟಿ ಜಾಕೆಟ್ ಗಳನ್ನ ಹಾಕೊಂಡು ನಾನು ಮತ್ತು ರಾಜೇಶ್ ಅವರು ರೆಡಿ ಆಗಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಬೋಟ್ ಚಲಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟೇ ಅಲ್ಲದೆ ಮತ್ತೆ ದ್ವೀಪಕ್ಕೆ ಎಂಟ್ರಿ ಕೊಡುವಾಗ 30 ರೂಪಾಯಿ ಮತ್ತೆ ಕೊಡಬೇಕು. ಇದು ಶ್ರೀ ವಿವೇಕಾನಂದ ಸ್ವಾಮಿಯವರ ಪ್ರತಿಮೆ ಇದ್ದ ಸ್ಥಳ. ತುಂಬ ಪ್ರಶಾಂತವಾದ ಸ್ಥಳ. ಈ ಸ್ಥಳದಿಂದ ಈ ದ್ವೀಪದ ವಿಹಂಗಮ ನೋಟ. ಈ ಸ್ಥಳದಲ್ಲಿ ಸಂತೋಷದಿಂದ ಕುಣಿದಾಡುತ್ತಿರುವ ಒಂದು ಮಗು. ಸ್ವಾಮಿ ವಿವೇಕಾನಂದರ ಪ್ರತಿಮೆಯ ಕೆಳಭಾಗದಲ್ಲಿ ಒಂದು ಧ್ಯಾನ ಕೇಂದ್ರ. ಸ್ವಾಮಿ ವಿವೇಕಾನಂದರು ತಪಸ್ಸನ್ನಾಚರಿಸಿದ ಧ್ಯಾನಾಸಕ್ತರಾದ ಸ್ಥಳದಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿರುವ ಸ್ಮಾರಕ. ಸ್ವಾಮಿ ವಿವೇಕಾನಂದರು ರಚಿಸಿದ ಪುಸ್ತಕಗಳು ಹಾಗೂ ಕೆಲವು ಸ್ಮರಣಿಕೆಗಳನ್ನು ಮಾರಾಟ ಮಾಡುವಂಥ ಒಂದು ಅಂಗಡಿ. ಇಲ್ಲಿನ ಬಂಡೆಗಳಿಗೆ ಭೋರ್ಗರೆಯುತ್ತಾ ಅಪ್ಪಳಿಸುತ್ತಿರುವ ಸಮುದ್ರದ ಅಲೆಗಳು. ಇದು ಕನ್ಯಾಕುಮಾರಿ ದೇವಿಯ ಪಾದದ ಗುರುತು ಇರುವಂಥ ಒಂದು ಮಂಟಪ. ಇಲ್ಲಿ ಕನ್ಯಾಕುಮಾರಿ ದೇವಿಯ ಒಂದು ಪಾದವನ್ನು ನೀವು ಗಮನಿಸಬಹುದು. ಇದು ಇಲ್ಲಿ ಅತಿ ಅದ್ಭುತವಾಗಿ ನಿರ್ಮಿಸಲಾಗುತ್ತಿರುವ ಗಾಜಿನ ಸೇತುವೆ.
ಇಲ್ಲಿಂದ ಸುಮಾರು 40 ಅಡಿಗಳಷ್ಟು ಕೆಳಗಡೆಯವರೆಗೂ ಕಾಣುತ್ತಿರುವ ಸಮುದ್ರದ ಅಲೆಗಳು. ಇದು ತಿರುವಳ್ಳುವರ್ ಅವರ ಪ್ರತಿಮೆಗೆ ಹೋಗಲಿಕ್ಕೆ ಇರುವಂತಹ ಒಂದು ಗುಹಾಂತರ ಮಾರ್ಗ. ಇಲ್ಲಿಂದ ಗಾಜಿನ ಸೇತುವೆ ಹಾಗೂ ಶ್ರೀ ವಿವೇಕಾನಂದರ ಸ್ಮಾರಕ ಹಾಗೂ ಕನ್ಯಾಕುಮಾರಿ ದೇವಿಯ ಪಾದುಕೆಗಳ ಇರುವಂಥ ಮಂದಿರವನ್ನು ಸಹ ಕಾಣಬಹುದು. ಸುಮಾರು ಮೆಟ್ಲುಗಳನ್ನು ಹತ್ತಿ ಬಂದ ನಂತರ ಈ ತಿರುವಳ್ಳುವರವರ ಮೂರ್ತಿಯ ಮೇಲ್ಛಾವಣಿಯಿಂದ ಇಲ್ಲಿ ನೋಡಿ ಸುಂದರವಾದ ದೃಶ್ಯ, ಗಾಜಿನ ಸೇತುವೆ ಹಾಗೂ ವಿವೇಕಾನಂದರ ತಪಸ್ಯ ಸ್ಥಳ. ಸ್ವಾಮಿ ವಿವೇಕಾನಂದರು ಸ್ಪರ್ಶಿಸಿದ ಈ ಸ್ಥಳವನ್ನು ದರ್ಶನ ಮಾಡಿದ ಧನ್ಯತಾ ಭಾವದೊಂದಿಗೆ ಹಿಂದಿರುಗುತ್ತಿದ್ದೇನೆ. ಇಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡಿದಂಥ ಬಾತ್ರೂಮ್ಗಳು, ಟಾಯ್ಲೆಟ್ಗಳು ಹಾಗೂ ಲಾಕರ್ಗಳು ಲಭ್ಯವಿವೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.